ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಮೋಟೋ ವ್ಲಾಗ್ಗೆ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೈಸೂರು ನೋಡ್ಬೋದು, ಮಳೆ ಮಳೆ ಮಳೆ. ಸೊ ಬೆಂಗಳೂರು ಹಂಗೆ ಅನಿಸುತ್ತೆ, ತುಂಬ ಮಳೆ ಬರ್ತಾಯಿದೆ ಅನಿಸುತ್ತೆ. ಸೊ ಎನಿವೆ ಟಾಪಿಕ್ ಏನು ಅಂತ ಕೇಳೋದಾದರೆ, ನಿಮಗೆ ಗೊತ್ತು, ಇತ್ತೀಚೆಗೆ ನೀವು ಏನೋ ಮೋಟೋ ವ್ಲಾಗು ಆರ್ ಇನ್ ಜನರಲ್ ಮೋಟರ್ ಸೈಕಲ್ ಕಂಟೆಂಟ್ನ ನೀವು ಸಾಕಷ್ಟು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಗೊತ್ತು, ಇದು ಇನ್ಫಾರ್ಮೇಷನ್ ಏಜು, ಸಾಕಷ್ಟು ಇನ್ಫಾರ್ಮೇಷನ್ ಓವರ್ಲೋಡ್ ಇದೆ ನಿಮಗೆ ಇವಾಗ. ಆ್ಯಂಡ್ ನೀವು ಎಸ್ಪೆಷಲಿ ಈ ಮಾರ್ಕೆಟಲ್ಲಿ ನೀವು ಮೋಟರ್ ಸೈಕಲ್ನ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ ನಿಮಗಂತೂ ಇನ್ಫಾರ್ಮೇಷನ್ನು ಹೆವಿ ಓವರ್ಲೋಡ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸಾಕಷ್ಟು ಡಿಫ್ರೆಂಟ್ ಟೈಪ್ ಆಫ್ ವ್ಯೂಸ್ ನೀವು ನೋಡ್ತೀರಾ. ಅಂದರೆ ಕೆಲವು ವ್ಯೂಸಲ್ಲಿ ನಿಮಗೆ ಮೋಟರ್ ಸೈಕಲಲ್ಲಿ ಕೆಲವರು ಏನು ಹೇಳ್ತಾರೆ ಅಂದರೆ, ಜೀವನ ಇರೋದೇ ಒಂದ್ಸಲಿ, ಮೋಟರ್ ಸೈಕಲ್ ತಗೋ, ಮಜಾ ಮಾಡು, ಎಕ್ಸ್ಪೀರಿಯೆನ್ಸ್ ಮಾಡು, ಎಂಜಾಯ್ ಮಾಡು, ಈ ಥರ ಎಲ್ಲ ಹೇಳೋರು ಕೇಳ್ತಾರೆ. ಇನ್ನೊಂದು ಸೆಕ್ಷನಲ್ಲಿ, ಅಯ್ಯೋ ಮೋಟರ್ ಸೈಕಲ್ ತೊಗೋಬೇಡ ಅಣ್ಣ, ಮೈಲೇಜ್ ಇಲ್ಲ ಇದರಲ್ಲಿ, ಇದ್ರ ಬದಲು ನಿನ್ನ ನಾರ್ಮಲ್ ಕಂಪ್ಯೂಟರ್ ಮೋಟರ್ ಸೈಕಲೇ ತೊಗೊಂಡ್ರೆ ಬೆಟರು, ಆ ಥರನೂ ಹೇಳ್ತಾರೆ. ಕೈಂಡ್ ಆಫ್ ಲೈಕ್ ನಿಮ್ಗೆ ಆ ಥರ ಫೀಲ್ ಆಗುತ್ತೆ ಬೇಸಿಕಲಿ ದ್ಯಾಟ್ ಒಂದು ದೊಡ್ಡ ಮೋಟರ್ ಸೈಕಲ್ ಲೈಕ್ ಈ ಥರ ನಂತರ ಟ್ರಯಂಫ್ ಸ್ಕ್ರಾಂಬ್ಲರ್ 400X ಅಥವಾ ಗೊರಿಲ್ಲಾ 450 ಹಿಮಾಲಯನ್ನು ಈ ಥರ ಓನ್ ಮಾಡೋದಲ್ಲಿ ಹೆವಿ ಕಷ್ಟಗಳಿದೆ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾರೆ. ಸೊ ಇದರಲ್ಲಿ ಸಾಕಷ್ಟು ಬಯರ್ಸ್ಗೆ, ಎಸ್ಪೆಷಲಿ ನನಗೆ ಬಯರ್ಸ್ ಬಗ್ಗೆ ಜಾಸ್ತಿ ಕನ್ಸರ್ನ್ ಇದೆ ರಾದರ್ ದ್ಯಾನ್ ಜಸ್ಟ್ ವ್ಯೂವರ್ಸು ಆರ್ ಆಡಿಯನ್ಸ್ ಬಗ್ಗೆ. ಸೊ ಅವ್ರಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ, ಅಯ್ಯೋ ಯಾವ ಮೋಟರ್ ಸೈಕಲ್ ಹಣ ತೊಗೊಳ್ಳೋದು. ಒಬ್ಬ ಹೇಳ್ತಾನೆ ಇದು ತಗೋ, ಪ್ರಾಕ್ಟಿಕಲ್ ಆಗಿರುತ್ತೆ, ಇನ್ನೊಬ್ಬ ಹೇಳ್ತಾನೆ ಇದನ್ನು ತಗೋ, ನಿಮ್ಮದು ಒಂಥರ ನಿಮ್ಮದು ಲೈಫ್ನ ನಿಮ್ಮ ಎಂಥೂಸಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಇಟ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಫೀಲ್ ಕೊಡುತ್ತೆ, ಎಂಜಾಯ್ಮೆಂಟ್ ಕೊಡುತ್ತೆ, ಅದು ಕೊಡುತ್ತೆ. ಇವಾಗ ನೋಡಿ ಯಾರ್ಲಿ ಒಂದು ಹೋಯ್ತು. ಸೊ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾವ ತೊಗೋಬೇಕಂತ. ಸೊ ಇಲ್ಲಿ ನಾನು ಎರಡು ಮೈಂಡ್ ಸೆಟ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಆಬ್ವಿಯಸ್ಲಿ ನೀವು ತಮ್ನೇಲಿ ನೋಡೋಕ್ಕೆ ಗೊತ್ತಾಗಿರುತ್ತೆ. ಸೊ ಎರಡು ಥರ ರೈಡರ್ ಇದ್ದಾರೆ. ಒಂದು ಪ್ರಾಕ್ಟಿಕಲ್ ರೈಡರ್ ಅಂತ, ಇನ್ನೊಂದು ಎಂಥ್ಯೂಸಿಯಾಸ್ಟಿಕ್ ರೈಡರ್ ಅಂತ. ಸೊ ಇದು ಒಂದು ನಾನು ನನ್ನದೇ ಓನ್ ಕ್ರಿಯೇಟ್ ಮಾಡ್ತಾ ಇರೋದು, ಬಟ್ ನಿಮಗೆ ಏನು ಅಂತ ಎಕ್ಸಾಕ್ಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ಲಿ ತುಂಬ ಜನ ಪ್ರಾಕ್ಟಿಕಲ್ ರೈಡರ್ ಅಂದರೆ ಒಂದು ರಾಂಗ್ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇಸ್ ದ್ಯಾಟ್ ಫಾರ್ ಎಕ್ಸಾಂಪಲ್ ಬರೀ ಮೈಲೇಜ್ ಬಗ್ಗೆ ಮಾತಾಡ್ತಾನವನು, ತುಂಬ ಚೀಪಾಗಿ ಗಾಡಿ ತೊಗೋಬೇಕು, ಇಲ್ಲ CD100 ತಗೋ, ಇಲ್ಲ ಸ್ಪ್ಲೆಂಡರ್ ತಗೋ ಅಂತ ಹೇಳೋನು, ಅಂಥವನಿಗೂ ಆ್ಯಂಡ್ ನಾರ್ಮಲ್ ಪ್ರಾಕ್ಟಿಕಲ್ ರೈಡರ್ಸ್ಗೂ ಈಕ್ವಲ್ ಆಗಿ ನೀವು ಕಂಪೇರ್ ಮಾಡಬೇಡಿ. ಎಂಡ್ ಆಫ್ ದ ಡೇ ಒಬ್ಬ ರೈಡರ್ನೇ ಬೇಸಿಕಲಿ. ಈ ರೈಡರ್ ಹೆಂಗೆ ಅಂದರೆ ನಿಮಗೆ ಗೊತ್ತು ದಟ್ ನಂಗೆ ಕೆಲಸ ಮಾಡಬೇಕು ಗುರು, ನನಗೆ ಸಂಸಾರ ನೋಡ್ಕೋಬೇಕು, ನನಗೆ ಇದೆಲ್ಲ ಕಷ್ಟ ಇದೆ. ಸೊ ನನಗೆ ಯಾವುದು ಬೆಸ್ಟ್ ಪಾಸಿಬಲ್ ಮೋಟರ್ ಸೈಕಲ್ ನಂದು ವರ್ಕ್ಗೆ, ಲೈಕ್ ಲಾಂಗ್ ಡಿಸ್ಟೆನ್ಸ್ ಅಂತ ಅದೆಲ್ಲ ಇಲ್ಲ ಎಂಥೂಸಿಯಾಸ್ಟಿಕ್ ಫಾಸ್ಟು ಸ್ಪೋರ್ಟಿ ಅಂತಲ್ಲ, ನಂಗೆ ಕೆಲಸ ನಡೆಸ್ಬೇಕು ಗುರು, ನನ್ನ ಮನೆ ನಡೆಸೋಕ್ಕೆ ನನಗೆ ಒಂದು ಮೋಟರ್ ಸೈಕಲ್ ಬೇಕು. ಅದು ತುಂಬ ಜನ ಅನ್ಕೋತಾರೆ ಅದು ರಿಚ್ ಪುವರ್ ಏನು ಡಿಫ್ರೆನ್ಸ್ ಇಲ್ಲ. ಒಬ್ಬ ರಿಚ್ ಪರ್ಸನ್ಗೂ ಸಿಟಿಯಿಂದ ಆಫೀಸ್ಗೆ ಹೋಗೋಕ್ಕೆ ಒಂದು ಮೋಟರ್ ಸೈಕಲ್ ಬೇಕು ಅಂತ ಅಂದ್ಕೊಳ್ಳಿ. ಅವನ ಪಾಯಿಂಟ್ ಆಫ್ ವ್ಯೂಯಿಂದನೂ ಅವನು ಯುಟಿಲಿಟೇರಿಯನ್, ಆಬ್ವಿಯಸ್ಲಿ ಆ ಮೈಂಡ್ ಸೆಟ್ ಹೆಸರು ಯುಟಿಲಿಟೇರಿಯನ್ನು. ಸೊ ಆ ಯುಟಿಲಿಟೇರಿಯನ್ ಮೈಂಡ್ ಸೆಟ್ಟಲ್ಲಿ ಗಾಡಿ ತೊಗೋತಾನೆ. ಸೊ ಆಬ್ವಿಯಸ್ಲಿ ಅವ್ರನ್ನ ಯುಟಿಲಿಟೇರಿಯನ್ ರೈಡರ್ಸ್ ಅಂತ ನಾವು ಹೇಳ್ತೀವಿ. ಬಿಕಾಸ್ ಅವ್ರಿಗೆ ಮೇನ್ಲಿ ಕೆಲಸ ಆಗಬೇಕು ಅವ್ರಿಗಷ್ಟೇ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು, ನನ್ನ ಕೆಲಸ ಆಗಬೇಕು ಹಂಗಂತ ಅವ್ರಿಗೇನು ಇಮೋಷನ್ಸ್ ಇಲ್ಲ ಅಂತ ಅಲ್ಲ. ಲೈಕ್ ಅವ್ರಿಗೂ ಇಮೋಷನ್ಸ್ ಇರುತ್ತೆ. ಗಾಡಿ ಅವರು ಸೆಲ್ ಮಾಡಬೇಕಾದ್ರೆ ಅವ್ರಿಗೆ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಈ ಗಾಡಿ ಎಷ್ಟು ನನ್ನ ಕಷ್ಟದಲ್ಲಿ ನನ್ನ ಸಹಕಾರ ನೀಡಿತ್ತು, ಒಳ್ಳೆ ಗಾಡಿ ಇತ್ತು, ಒಳ್ಳೆ ಮೈಲೇಜ್ ಕೊಡ್ತು, ನನಗೆ ಮೇಂಟೆನೆನ್ಸು ಚೀಪಾಗಿತ್ತು, ಗಾಡಿ ಬೈ ಮಾಡೋಕ್ಕೂ ಚೀಪಾಗಿತ್ತು ಅಂತ ಒಂದು ಖುಷಿ ಇರುತ್ತೆ. ಆ್ಯಂಡ್ ಇನ್ನೊಂದು ಬೈಕ್ ತೊಗೋಬೇಕಾದ್ರೆ ಆ ಬೇಜಾರು ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಜಸ್ಟ್ ಲೈಕ್ ಎವ್ರಿ ಅದರ್ ರೈಡರ್ ಒಂದು ಹಳೆ ಗಾಡಿನ ಸೆಲ್ ಮಾಡಬೇಕಾದ್ರೆ ಏನು ಬೇಜಾರಿರುತ್ತೆ ಅವನಿಗೂ ಆಗುತ್ತೆ. ಬಟ್ ಅವನದು ಪರ್ಪಸ್ ಬಂದುಬಿಟ್ಟು ಎಂಡ್ ಆಫ್ ದ ಡೇ ಅವನದು ಪಾಯಿಂಟ್ ಆಫ್ ವ್ಯೂ ಅವ್ರ ಮೈಂಡ್ ಸೆಟ್ ಅವನು ಗಾಡಿ ತೊಗೊಳಕ್ಕೆ ಈಸ್ ದ್ಯಾಟ್ ಅವನಿಗೆ ಬೇಸಿಕಲಿ ಅವನಿಗೆ ಕೆಲಸ ಆಗಬೇಕು. ಸೊ ಅವನು ಒಬ್ಬ ಯುಟಿಲಿಟೇರಿಯನ್ ರೈಡರ್. ಸೊ ಯುಟಿಲಿಟೇರಿಯನ್ ರೈಡರ್ ಸಪ್ರೇಟಾಗಿ ಇಟ್ಕೊಳ್ಳಿ. ನಾನಿಲ್ಲಿ ಮಾತಾಡ್ತಾ ಇರೋದು ಯೂಟ್ಯೂಬ್ ಕಮ್ಯುನಿಟಿಯಲ್ಲಾಗಿರಲಿ, ಜನರಲ್ ಸೋಷಿಯಲ್ ಮೀಡ್ಯಾದಲ್ಲಿ ವೆನ್ ಈ ಥರ ಲೈಕ್ ಪರ್ಫಾರ್ಮೆನ್ಸ್ ಬೈಕ್ಸ್ ಬಗ್ಗೆ, ಸ್ಕ್ರಾಂಬ್ಲರ್ ಅಥವಾ ರೀಸೆಂಟ್ಲಿ RTX 300 ಲಾಂಚ್ ಆಗಿದೆ. ಸೊ ಆ ಥರ ಎಲ್ಲ ನೀವು ಮೋಟರ್ ಸೈಕಲ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಎರಡು ಥರ ಐ ವುಡ್ ಸೇ ಮೈಂಡ್ ಸೆಟ್ ಇರುವಂಥ ರೈಡರ್ಸ್ನ ನೀವು ನೋಡ್ತೀರಾ. ಫಸ್ಟ್ ಆಫ್ ಆಲ್ ನೀವು ಯಾವ ಥರ ರೈಡರ್ ಅಂತ ನೀವು ಐಡೆಂಟಿಫೈ ಮಾಡಿ, ಆಮೇಲೆ ಅವರು ಯಾವ ಥರ ರೈಡರ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ದೆನ್ ನೀವು ಆಬ್ವಿಯಸ್ಲಿ ಅವ್ರದ್ದು ಒಪಿನಿಯನ್ನ ಕೇಳಬೇಕು. ಸೊ ಎಕ್ಸಾಕ್ಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ಸೊ ಫಸ್ಟ್ಲಿ ನಾನು ಯಾವ ಥರ ರೈಡರ್ ಅಂತ ಅವ್ರ ನಂದು ಬಯಾಸ್ ಏನು ಅಂತ ಕೇಳೋದಾದರೆ, ನಾನು ಒಬ್ಬ ಎಂಥ್ಯೂಸಿಯಾಸ್ಟಿಕ್ ರೈಡರು. ಯಾಕೆ ಅಂತ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ಮುಂದೆ. ಫಸ್ಟ್ಲಿ ಎಕ್ಸಾಂಪಲ್ ಕೊಡ್ತೀನಿ, ತುಂಬ ಸಿಂಪಲ್ ಎಕ್ಸಾಂಪಲ್. ಬೇಸಿಕಲಿ ಈಗ ನಿಮಗೆ ಗೊತ್ತು RTX 300 ಲಾಂಚ್ ಆಗಿಬಿಟ್ಟಿದೆ. ಸೊ RTX 300 ಲಾಂಚ್ ಆದಮೇಲಿಂದ ಸಾಕಷ್ಟು ಡಿಸ್ಕಷನ್ ಇದೆ, ಕಾಂಪಿಟಿಷನ್ ಯಾವುದು ಏನು ಅಂತೆಲ್ಲ. ನಾನು ಅದ್ರ ಮೇಲೆ ಒಂದು ವೀಡಿಯೋನು ಮಾಡಿದ್ದೀನಿ. ಸೊ ಆ ವೀಡಿಯೋದಲ್ಲಿ ನಾನು ತುಂಬ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಪರ್ಟಿಕ್ಯುಲರ್ ಕಾಂಪಿಟಿಷನ್ ಬಗ್ಗೆ ನೀವು ಕಂಪೇರ್ ಮಾಡೋದಾದರೆ ನಾನು RTXನ ಹಿಮಾಲಯನ್ 450 ಹಾಗೂ KTM 390 ಅಡ್ವೆಂಚರ್ Xಗೆ ಕಂಪೇರ್ ಮಾಡಿದ್ದೆ.
ಸೊ ಅಲ್ಲಿ ಕ್ಲಿಯರ್ಲಿ ಹೇಳ್ಬೋದು ನೀವು ಯಾವ ಥರ ರೈಡರು, ನೀವು ಪ್ರಾಕ್ಟಿಕಲ್ ರೈಡರಾ ಎಂಥೂಸಿಯಾಸ್ಟಿಕ್ ರೈಡರ್ ಅಂತ. ಸೊ ಸಿಂಪಲಾಗಿ ಹೇಳೋದಾದರೆ, ನೀವು RTX 300ನ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆ ಅಂತ ಅಂದ್ಕೊಳ್ಳಿ. ಕನ್ಸಿಡರಿಂಗ್ ನಿಮ್ಮ ಹತ್ರ ಬಜೆಟ್ಟು ಬೇಸಿಕಲಿ ಒಂದು ADB ಮೋಟರ್ ಸೈಕಲ್ ತೊಗೋಬೇಕು ಆ್ಯಂಡ್ ಐ ಹ್ಯಾವ್ ಬಜೆಟ್ ಆಫ್ 5 lakhs, ಬಟ್ ಸ್ಟಿಲ್ ನಾನು RTX 300ನೇ ಪರ್ಚೇಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಬೇಸಿಕಲಿ ಅದು ತುಂಬ ಪ್ರಾಕ್ಟಿಕಲ್ ಆಗಿದೆ, ಒಂದು ಒಳ್ಳೆ ಬಜೆಟಲ್ಲಿ ನನಗೆ ಆಫರ್ ಮಾಡ್ತಾ ಇದೆ. ನನಗೆ ಬೇಕಾಗಿರೋ ಹಂಗಂತ ಅವನು ಎಂಥೂಸಿಯಾಸ್ಟಿಕ್ ಅಲ್ಲ ಬೇಸಿಕಲಿ ಅವನು ಎಂಥೂಸಿಯಾಸ್ಟೇ, ಬಟ್ ಅವನಿಗೆ ಬೇಸಿಕಲಿ ಅವ್ನ ಪರ್ಪಸ್ ಏನು, ಟೂರಿಂಗು. ಸೊ ಟೂರಿಂಗ್ ಪರ್ಪಸಲ್ಲಿ ನನಗೆ ಒಂದು ಒಳ್ಳೆ ಮೋಟರ್ ಸೈಕಲ್ ಬೇಕು, ವಿಚ್ ಆಬ್ವಿಯಸ್ಲಿ ಅವನಿಗೆ ಫನ್ನು ಬೇಕು, ಅವನಿಗೆ ಫನ್ನು ಕೊಡಬೇಕು ಅವನಿಗೆ ವೆನೆವರ್ ಹೀಸ್ ರೈಡಿಂಗು. ಬಟ್ ಅಟ್ ದ ಸೇಮ್ ಟೈಮ್ ಅವನಿಗೆ ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಅಷ್ಟೊಂದು ಖರ್ಚು ಮಾಡಬಾರ್ದು, ಒಳ್ಳೆ ಮೈಲೇಜ್ ಕೊಡಬೇಕು. ಐನೋ ಲಾಟ್ ಆಫ್ ಪೀಪಲ್ ಮೈಲೇಜ್ ವೇಸ್ಟು ಅಂತ ಹೇಳ್ತಾರೆ, ಬಟ್ ಮೈಲೇಜ್ದು ಡೆಫಿನೆಟ್ಲಿ ಅವಶ್ಯಕತೆ ಇದೆ. ಒಂದು ಟರ್ನ್ ಮಾಡಿಬಿಡೋಣ. ಇಲ್ಲಿ KTM 390 ಅಡ್ವೆಂಚರ್ ಎಕ್ಸ್ ಇದೆ. KTM 390 ಅಡ್ವೆಂಚರ್ ಎಕ್ಸ್ ನೋಡ್ಬೋದು ಇಲ್ಲಿ. ಸೊ ಬೇಸಿಕಲಿ ಅವನಿಗೆ ಗಾಡಿ ಒಳ್ಳೆಯದೇ ಬೇಕು. ಇಟ್ಸ್ ನಾಟ್ ಲೈಕ್ ಅವನು ಎಂಥೂಸಿಯಾಸ್ಟ್ ಅಲ್ಲ. ಸೊ ಬೇಸಿಕಲಿ ಒಳ್ಳೆ ಗಾಡಿನೇ ಬೇಕು, ಬಟ್ ಅವನಿಗೆ ಎಲ್ಲ ಫೀಚರ್ಸು ಅವನಿಗೆ ಇನ್ನೂ ಬಜೆಟ್ ಬೇಕು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇದರಲ್ಲಿ 36 bhp ಇದೆ, ಇದರಲ್ಲಿ 28 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ ನಿಮಗೆ, ವಿಚ್ ಇಸ್ ಗುಡ್ ಇನಫ್ ಅಲ್ವಾ. ಆ್ಯಂಡ್ ಒಳ್ಳೆ ಫೀಚರ್ಸು ಇದೆ ನಿಮಗೆ, ಅಟ್ ದಿಸ್ ಪ್ರೈಸ್ ಪಾಯಿಂಟು ಒಳ್ಳೆ ಫೀಚರ್ಸು ಕೊಡ್ತಾ ಇದ್ದಾನೆ. ಸೊ ಮತ್ತೇನು ಬೇಕು ನಿಮಗೆ, ಎಲ್ಲ ಸಿಗ್ತಾ ಇದೆ, ಒಳ್ಳೆ ಡೀಸೆಂಟ್ ಮೈಲೇಜು ಸಿಗುತ್ತೆ, 30 to 35 ನಿಮಗೆ ಮೈಲೇಜ್ ಸಿಗುತ್ತೆ. ಸೊ ನನ್ನ ಪರ್ಪಸ್ ಬಂದು ಟೂರಿಂಗು. ಸೊ ಆ ಪರ್ಪಸ್ ಆಫ್ ಟೂರಿಂಗ್ಗೆ ನನಗೆ ಈ ಮೋಟರ್ ಸೈಕಲ್ ಸಾಕು ತಾನೆ. ಸೊ ಅವನಿಗೆ ಅದು ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ. ಸೊ ಇವನು ಎಂಥೂಸಿಯಾಸ್ಟ್ ಇದ್ದಾನೆ, ಬಟ್ ಅವ್ನು ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ಇದ್ದಾನೆ. ಆ್ಯಂಡ್ ಆಲ್ಸೋ ನೀವು ಟೂರ್ ಮಾಡಬೇಕಾದ್ರೆ ತುಂಬ ಜನ ಮರ್ತು ಬಿಡ್ತಾರೆ ದಟ್ ಟೂರಿಂಗ್ ಮಾಡೋಕ್ಕೆ ನಿಮಗೆ ಸಾಕಷ್ಟು ಖರ್ಚುಗಳಿದೆ. ಈ ಫಸ್ಟ್ ಆಫ್ ಆಲ್ ಆಕ್ಸೆಸರೀಸ್ ತೊಗೋಬೇಕು, ಒಳ್ಳೆ ರೈಡಿಂಗ್ ಗೇರ್ಸ್ ತೊಗೋಬೇಕು. ಫಸ್ಟ್ ಆಫ್ ಆಲ್ ಟೂರ್ ಮಾಡಬೇಕಾದ್ರೆ ನೀವು ಹೋಟೆಲ್ಸ್ ಎಲ್ಲ ಬುಕ್ ಮಾಡಬೇಕು ತಾನೆ, ಹೋಟೆಲ್ಸ್ ಬುಕ್ ಮಾಡೋಕ್ಕೂ ದುಡ್ಡು ಬೇಕು. ಸೊ ಟೂರ್ ಮಾಡೋಕ್ಕೆ ಖರ್ಚು ಬೇರೆ, ಆಮೇಲೆ ಬೈಕ್ ತೊಗೊಳಕ್ಕೂ ಖರ್ಚು ಬೇರೆ, ಪೆಟ್ರೋಲ್ಗೂ ಖರ್ಚು ಬೇರೆ, ಆಕ್ಸೆಸರೀಸ್ ಖರ್ಚು ಬೇರೆ. ಅದನ್ನೆಲ್ಲ ನೋಡಿಕೊಂಡು ಅವನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ತೊಗೋತಾ ಇದ್ದಾನೆ. ಇಟ್ ಡಸಂಟ್ ಮೀನ್ ದಟ್ ಅವ್ನು ಎಂಥೂಸಿಯಾಸ್ಟ್ ಅಲ್ಲ ಅಂತ ಅಲ್ಲ, ಬಟ್ ಅವನದು ಪಾಯಿಂಟ್ ಆಫ್ ವ್ಯೂ ಬಂದು ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಇದ್ದೇನೆ. ದಟ್ ನಂದು ಮೇನ್ ಪರ್ಪಸ್ ಬಂದು ಟೂರಿಂಗ್, ಅದನ್ನು ಸ್ಯಾಟಿಸ್ಫೈ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಫನ್ನು ಕೊಡಲಿ ಅಂತ. ಸೊ ಆ ಥರ ಯೋಚನೆ ಮಾಡ್ಕೊಂಡು ಅವನು ಮೋಟರ್ ಸೈಕಲ್ ತೊಗೋತಾನೆ, ಬಟ್ ಡಸಂಟ್ ಮೀನ್ ದಟ್ ಅವ್ನು ಎಂಥೂಸಿಯಾಸ್ಟ್ ಅಲ್ಲ. ಇನ್ನೊಂದು ಕಡೆ ನೀವು ನೋಡೋದಾದರೆ, ಒಬ್ಬ ಹಿಮಾಲಯನ್ 450 ತೊಗೊಳ್ಳೋನು, ಅವ್ನ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂದರೆ, ಅವನ ಹತ್ರ 5 ಲಕ್ಷ ಬಜೆಟ್ ಇದೆ ಅಂತಲೇ ಅಂದ್ಕೊಳ್ಳಿ. ಸೊ ಅವನೇನು ಯೋಚನೆ ಮಾಡ್ತಾರೆ ಅಂದರೆ, ಅವನು ಪ್ರಾಕ್ಟಿಕಲ್ ಅಲ್ಲ ಅಂತ ಅಲ್ಲ. ಅಗೇನ್ ತುಂಬ ಜನ ಅವನ್ನ ಪ್ರಾಕ್ಟಿಕಲ್ ಅಲ್ಲ ಅಂತ ಅನ್ಕೋತಾರೆ. ಏನು ಗುರು ಇಷ್ಟೊಂದು ಖರ್ಚು ಮಾಡಿಬಿಟ್ಟು ಒಂದು ಮೋಟರ್ ಸೈಕಲ್ ತೊಗೋತೀವಿ, ಅದ್ರ ಬದಲು ನೀನು RTX ತೊಗೋಬೋದಿತ್ತಲ್ಲ ಅಂತ ನೀವು ಹೇಳ್ಬೋದು. ಬಟ್ ಅವ್ನು ಯಾವ ಥರ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ, ನಾನು ಇವಾಗ ತೊಗೊಂಡ್ರೆ ಅದು ನಂದು ಲೈಫ್ ಟೈಮ್ ಅದು ವರ್ಕೌಟ್ ಆಗೋ ಥರ ಇರಬೇಕು. ಏನಾದರೂ ಡಿಫಿಕಲ್ಟ್ ಸಿಚುವೇಷನ್ಸಲ್ಲೂ ನನಗೆ ದಿಸ್ ಶುಡ್ ಬಿ ದ ಬೆಸ್ಟು. ಆಮೇಲೆ ಅವನಿಗೆ ಎಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಒಬ್ಬ ರೈಡರ್ ಗ್ರೋ ಆಗ್ತಾನೆ. ಈಗ RTX 300 ನಿಮಗೆ ಇನಿಷಿಯಲಿ ಇಷ್ಟ ಆಗ್ಬೋದು. ನೀವು ರೈಡರ್ ಗ್ರೋ ಆಗಬೇಕಾದ್ರೆ ನಿಮ್ಗೆ ಅನಿಸುತ್ತೆ ದಟ್ ಓಕೆ, ನನಗೆ ಇನ್ನೂ ಸ್ವಲ್ಪ ಆಫ್ ರೋಡ್ ಕೇಪಬಿಲಿಟಿ ಇರೋ ಮೋಟರ್ ಸೈಕಲ್ ಇದ್ದರೆ ಚೆನ್ನಾಗಿರ್ತಿತ್ತು. ಸ್ಪೋಕ್ ವೀಲು, 21 ಇಂಚು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ, ಸ್ವಲ್ಪ ಸಸ್ಪೆನ್ಷನ್ ಟ್ರಾವೆಲ್ ಬೆಟರ್ ಇರೋದು, ಇಲ್ಲ ಟ್ಯಾಂಕ್ ಕೆಪಾಸಿಟಿ ಬೆಟರ್ ಇರೋ ಗಾಡಿ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ ಅಂತ ಅನಿಸುತ್ತೆ ಆವಾಗ. ಸೊ ಅದನ್ನು ಅವನು ಮೊದಲೇ ಯೋಚನೆ ಮಾಡಿಬಿಟ್ಟು, ಸೊ ಅದನ್ನು ಯಾಕೆ ಆಮೇಲೆ ಯೋಚನೆ ಮಾಡೋದು, ಇವಾಗಲೇ ಯೋಚನೆ ಮಾಡಿಬಿಡೋಣ ಅಂತ ಅವನು ಫಸ್ಟೇ ತೊಗೊಂಡ್ಬಿಡ್ತಾನೆ ಅವನು. ಸೊ ಹಿಮಾಲಯನ್ 450 ಇಲ್ಲ KTM 390 ಅಡ್ವೆಂಚರ್ ಎಕ್ಸ್ ತೊಗೊಳ್ಳೋದು ಆ ಥರ ಮೈಂಡ್ ಸೆಟ್ ಇರುತ್ತೆ. ಆಲ್ಸೋ ಅವನು ಆಬ್ವಿಯಸ್ಲಿ ದ ಮೇನ್ ಪಾಯಿಂಟ್ ಇರೋದು ಇಸ್ ದ್ಯಾಟ್ ಅವನು ಒಬ್ಬ ಎಂಥೂಸಿಯಾಸ್ಟ್. ಸೊ ಅವನಿಗೆ ದ ಬೆಸ್ಟ್ ಪಾಸಿಬಲ್ ವೆಹಿಕಲ್ನ ತೊಗೊಳ್ಳೋಣ ಅವ್ನ ಬಜೆಟಲ್ಲಿ. ಸೊ ಅವ್ನು 5 ಲಕ್ಷ ಇದೆ ಅಂತ ಅವನೇನು 20 ಲಕ್ಷ ಗಾಡಿ ತೊಗೋತಾ ಇಲ್ಲ, ಅವ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಮೈಲೇಜ್ ಬಗ್ಗೆನೂ ಡೀಸೆಂಟಾಗಿ ಯೋಚನೆ ಮಾಡ್ತಾನೆ. ಬಟ್ ಅಟ್ ದ ಸೇಮ್ ಟೈಮು ಸ್ವಲ್ಪ ಫನ್ ಇರಲಿ ಲೈಫಲ್ಲಿ, ಸ್ವಲ್ಪ ಬೆಟರ್ ಐ ವುಡ್ ಸೇ ಪರ್ಫಾರ್ಮೆನ್ಸ್ ಇರುವಂಥ ಗಾಡಿ ತೊಗೊಳ್ಳೋಣ. ಆ್ಯಂಡ್ ನನಗೆ ಆ ಮೂಮೆಂಟ್ ವೆನ್ ಐ ರಿಕ್ವೈರ್ ದ ವರ್ಸ್ಟ್ ಮೂಮೆಂಟಲ್ಲಿ, ವೆನ್ ಫಾರ್ ಎಕ್ಸಾಂಪಲ್ ನೀವು ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪವರ್ಫುಲ್ ಮೋಟರ್ ಸೈಕಲ್ ತೊಗೊಂಡ್ರೆ ನಿಮಗೆ ಐ ವುಡ್ ಸೇ ಈಸಿಯಾಗಿ ನೀವು ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಕಂಫರ್ಟ್ ಜಾಸ್ತಿ ಸಿಗುತ್ತೆ, ಒಳ್ಳೆ ಟ್ಯಾಂಕ್ ಕೆಪಾಸಿಟಿ ಇದ್ದರೆ ಚೆನ್ನಾಗಿರುತ್ತೆ. ಆರ್ ನೀವು ಒಳ್ಳೆ ಏನಾದರೂ ಅಡ್ವೆಂಚರ್ ಟೂರಿಂಗ್ ಮಾಡಬೇಕಾದ್ರೆ, ಡಿಫಿಕಲ್ಟ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಕೇಪಬಿಲಿಟಿ ಬೆಟರ್ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಲೈಕ್ ಹಿಮಾಲಯನಲ್ಲಿರೋ ಕೇಪಬಿಲಿಟಿ ಲೈಕ್ ಸ್ಪೋಕ್ ವೀಲ್ಸ್ ಇದೆ ಅಂತ. ಸೊ ಆ ಥರ ಯೋಚನೆ ಮಾಡ್ಕೊಂಡು ಅವ್ನು ತೊಗೋತಾನೆ. ಇಟ್ ಡಸಂಟ್ ಮೀನ್ ದಟ್ ಅವನು ಪ್ರಾಕ್ಟಿಕಲ್ ಅಲ್ಲ ಅಂತ ಅಲ್ಲ, ಬಟ್ ಅವ್ನಿಗೆ ದ ಎಂಥೂಸಿಯಾಸ್ಟಿಕ್ ಪಾರ್ಟು ಜಾಸ್ತಿ ಇರುತ್ತೆ. ಸೊ ನಿಮಗೆ ಇಲ್ಲಿ ಕ್ಲಿಯರ್ಲಿ ನೋಡ್ಬೋದು, ಒಬ್ಬ ಎಂಥೂಸಿಯಾಸ್ಟ್ಗೂ ಪ್ರಾಕ್ಟಿಕಲ್ಗೂ ಇಟ್ ಈಸ್ ನಾಟ್ ಒಂದು ಏನು ಹೇಳಿ 2 ಎಂಡ್ಸ್ ಅಂತ ಅಲ್ಲ, ಅದು ಬೇಸಿಕಲಿ ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲ, ಅದು ಬೇಸಿಕಲಿ ಒಂದು ಸ್ಪೆಕ್ಟ್ರಮ್. ಅಂದರೆ ಪ್ರಾಕ್ಟಿಕಲ್ ಇರೋನು ಸ್ವಲ್ಪ ಎಂಥೂಸಿಯಾಸ್ಟು ಇರ್ತಾನೆ, ಹಾಗೂ ಎಂಥೂಸಿಯಾಸ್ಟ್ ಇರೋನು ಪ್ರಾಕ್ಟಿಕಲ್ ಇರ್ತಾನೆ. ಬಟ್ ಅವನು ವೆನೆವರ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ ಅವನು ಏನೇ ಸಜೆಷನ್ ಮಾಡಬೇಕಾದ್ರೆ ಅವನು ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್, ಈಗ ಪ್ರಾಕ್ಟಿಕಲ್ ರೈಡರ್ ಆಗಿದೆ, ಅವ್ನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ನ ಜಾಸ್ತಿ ತೋರಿಸ್ತಾನೆ. ವೆರಾಸ್ ಎಂಥೂಸಿಯಾಸ್ಟಿಕ್ ಪರ್ಸನ್ ಬಂದುಬಿಟ್ಟು ಅವ್ನು ಎಂಥೂಸಿಯಾಸ್ಟಿಕ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ ನಾನು ಎಂಥೂಸಿಯಾಸ್ಟಿಕ್ ಪಾಯಿಂಟು ಜಾಸ್ತಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಹಂಗಂತ ನಾನು ಪ್ರಾಕ್ಟಿಕಲ್ ಅಲ್ಲ ಅಂತಲ್ಲ, ನಾನು ಮೈಲೇಜ್ ನೋಡ್ತೀನಿ, ನಾನು ರಿಯಲಿಸ್ಟಿಕ್ ಸಿಚುವೇಷನ್ನ ನೋಡ್ತೀನಿ ಕಂಪೇರ್ ಟು ಪ್ರಾಕ್ಟಿಕಲ್ ರೈಡರ್. ಬಟ್ ಸ್ವಲ್ಪ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಬಜೆಟ್ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ, ಆಮೇಲೆ ಆಕ್ಸೆಸರೀಸ್ ಮೇಲೆ ಖರ್ಚು ಮಾಡಬೇಕಾಗುತ್ತೆ, ಆಮೇಲೆ ನಂದು ಬಜೆಟ್ನ ನಾನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಈಗ ಟ್ರಿಪ್ ಮಾಡಬೇಕು ಅಂದರೆ
ಒಂದು ಹಿಮಾಲಯನ್ ತೊಗೊಂಡು ನನ್ನ ಬಜೆಟ್ನ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಅದು ಆಬ್ವಿಯಸ್ಲಿ ಒಂದು ಎಕ್ಸ್ಟ್ರಾ ಬರ್ಡನ್ ಇರುತ್ತೆ ಕಂಪೇರ್ ಟು ಪ್ರಾಕ್ಟಿಕಲ್ ರೈಡರ್ಗೆ ಅದಿರಲ್ಲ. ಬಟ್ ಪ್ರಾಕ್ಟಿಕಲ್ ರೈಡರ್ ಏನು ಕಾಂಪ್ರಮೈಸ್ ಮಾಡ್ತಾನೆ, ಪವರಲ್ಲಿ ಕಾಂಪ್ರಮೈಸ್ ಮಾಡ್ತಾನೆ, ಕೇಪಬಿಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾನೆ. ಸೊ ಇಬ್ಬರು ಕಾಂಪ್ರಮೈಸ್ ಮಾಡ್ತಾಯಿದ್ರೆ ಇನ್ನು ಡಿಫ್ರೆಂಟ್ ವೇ ಅಷ್ಟೇ. ಸೊ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನೇನಕ್ಕೆ ಎಂಥೂಸಿಯಾಸ್ಟಿಕ್ ರೈಡರ್ ಅಂತ ಹೇಳ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕ್ರಾಮ್ಲರಲ್ಲಿ 3 ಆಪ್ಷನ್ ಇದೆ ನಿಮಗೆ ಗೊತ್ತಿರೋ ಪ್ರಕಾರ. ಸ್ಕ್ರಾಮ್ಲರ್ 440 ಇದೆ, ಆಮೇಲೆ ಈ ಸ್ಕ್ರಾಮ್ಲರ್ 400X ಇದೆ, ಹಾಗೂ ಬೇರ್ 650 ಇದೆ. ಬೇರ್ 650 ನಾನು ಪ್ರಾಕ್ಟಿಕಲ್ಲೇ ಬಜೆಟ್ ನಂದು ಆಬ್ವಿಯಸ್ಲಿ ಔಟ್ ಆಗಿತ್ತು ಅಂತ ನಾನು ಆಬ್ವಿಯಸ್ಲಿ ಅದನ್ನು ಔಟ್ ಆಫ್ ಮೈ ಕ್ವಶನ್ ಅಂತ ತೊಗೊಳ್ಳಿಲ್ಲ ಅದನ್ನ ಬೇರ್ 650ನ. ಬಟ್ ಆಬ್ವಿಯಸ್ಲಿ ಸ್ಕ್ರಾಮ್ಲರ್ 400X ಏನಕ್ಕೆ ತೊಗೊಂಡೆ ಓವರ್ ದ ಸ್ಕ್ರಾಮ್ 440 ಅಂದರೆ ತುಂಬ ಸಿಂಪಲ್. ಸ್ಕ್ರಾಮ್ 440 ಒಳ್ಳೆ ಮೋಟರ್ಸೈಕಲ್. ನಾನು ರೀಸೆಂಟ್ಲಿ ಕಂಪ್ಯಾರಿಸನಲ್ಲೂ ಹೇಳಿದೆ RTX 300 ಅದು ಒಂದು ಕೇಪಬಲ್ ಐ ವುಡ್ ಸೇ ಮೋಟರ್ಸೈಕಲ್, ಡೂಆಲ್ ಮೋಟರ್ಸೈಕಲ್ ಕೈಂಡ್ ಆಫ್ ಒಂದು ಒಳ್ಳೆ ಸ್ಕ್ರಾಮ್ಲರು, ಒಳ್ಳೆ ಬಜೆಟಲ್ಲಿ ಸಿಗ್ತಾ ಇದೆ ನಿಮಗೆ. ಪವರು ಕಮ್ಮಿ ಇದೆ, ಬಟ್ ನನ್ನ ಪ್ರಕಾರ ಅದು ಮೇನ್ ಪಾಯಿಂಟ್ ಅದರಲ್ಲಿ ಟಾರ್ಕ್ ಚೆನ್ನಾಗಿದೆ. ಯು ವಿಲ್ ಎಂಜಾಯ್ ದಟ್ ಮೋಟರ್ಸೈಕಲ್ ಫಾರ್ ಶೋರು. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಬೇರೆ ನಿಮ್ಗೆ ಸಿಗುತ್ತೆ, ಪ್ರಾಕ್ಟಿಕಲ್ ಆಗಿದೆ, ಬೆಟರ್ ಮೈಲೇಜು ಕೊಡುತ್ತೆ ಕಂಪೇರ್ ಟು ನನ್ನ ಮೋಟರ್ಸೈಕಲು. ಲೆಸರ್ ಕಾಸ್ಟಲ್ಲಿ ಆಬ್ವಿಯಸ್ಲಿ ಸಿಗ್ತಾ ಇದೆ, ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಅದು ಒಳ್ಳೆ ಮೋಟರ್ಸೈಕಲ್ಲೇ. ಬಟ್ ನನಗೆ ಆಬ್ವಿಯಸ್ಲಿ ಒಂದ್ಸಲಿ ಖರ್ಚು ಮಾಡ್ತಾ ಇದ್ದೀನಲ್ವ, ಸ್ವಲ್ಪ ಒಂದು ಬೆಟರ್ ಒಂದು ಸ್ಕ್ರಾಮ್ಲರ್ ಅಂದರೆ ಟ್ರಯಾಂಪ್ದು ಸ್ಕ್ರಾಮ್ಲರ್ ನಿಮಗೆ ಗೊತ್ತು, ಹೆರಿಟೇಜ್ ಇದೆ ಟ್ರಯಾಂಪ್ದು ಆಬ್ವಿಯಸ್ಲಿ ನಿಮಗೆ ಗೊತ್ತು. ಟ್ರಯಾಂಪ್ 1200 900 cc ಸ್ಕ್ರಾಮ್ಲರ್ಸು ಯಾವ ಥರ ಹೆರಿಟೇಜ್ ಇದೆ. ಸೊ ಅದ್ರದ್ದೊಂದು ತೊಗೊಳ್ಳೋಣ, ಗುಡ್ ಲುಕಿಂಗ್ ಸ್ಕ್ರಾಮ್ಲರ್ ತೊಗೊಳ್ಳೋಣ. ಸ್ವಲ್ಪ ಪವರ್ ಜಾಸ್ತಿ ಇದ್ದರೆ ನನಗೆ ಸ್ವಲ್ಪ ಫನ್ ಇರುತ್ತೆ. ಸೊ ಬೆಸ್ಟ್ ಪಾಸಿಬಲ್ ಸ್ಕ್ರಾಮ್ಲರು ಇನ್ ವಾಟ್ ಎವರ್ ನಂದು ಬಜೆಟ್ ರೇಂಜಲ್ಲಿ ಏನಿದೆ ಅದನ್ನು ತೊಗೊಳಕ್ಕೆ ಹೋದೆ. ಸೊ ಅದಕ್ಕೋಸ್ಕರ ನಾನು ಒಬ್ಬ ಎಂಥೂಸಿಯಾಸ್ಟ್ ಅಂತ ಹೇಳ್ಬೋದು. ಡಸಂಟ್ ಮೀನ್ ನಾನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡಿಲ್ಲ ಅಂತಲ್ಲ. ಆಬ್ವಿಯಸ್ಲಿ ಹಂಗೆ ನೋಡೋದಾದ್ರೆ ಬೇರ್ 650ನೇ ತೊಗೋತಾ ಇದ್ದೆ. ಅದು ನಂದು ಬೆಸ್ಟ್ ಪಾಸಿಬಲ್ ಐ ವುಡ್ ಸೇ ನಂದು ಮೋಟರ್ ಆಗ್ತಿತ್ತು. ಬಟ್ ನಾನು ಅದು ಏನಕ್ಕೆ ತೊಗೊಂಡಿದ್ದೆ, ಬಜೆಟ್ ಕನ್ಸ್ಟೆಂಟಿಂದ ತೊಗೊಂಡಿಲ್ಲ, ಪ್ರಾಕ್ಟಿಕಲಿಂದ ನೋಡಿದೆ. ಆಲ್ಸೋ ಮೈಲೇಜ್ ಕಷ್ಟ ಆಗ್ತಿತ್ತು, ತುಂಬ ಕಮ್ಮಿ ಮೈಲೇಜ್ ಕೊಡುತ್ತೆ ಕನ್ಸಿಡರಿಂಗ್ ಇಟ್ಸ್ ಟ್ವಿನ್ ಸಿಲಿಂಡರು. ಆ್ಯಂಡ್ ಆಬ್ವಿಯಸ್ಲಿ ಖರ್ಚು ಜಾಸ್ತಿ ಇರ್ತಿತ್ತು. ಅದನ್ನು ನಾನು ನೋಡಿದೆ. ಬಟ್ ಸ್ಟಿಲ್ ನಾನು ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋದೆ ಕನ್ಸಿಡರಿಂಗ್ ನಾವು ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋದಾದರೆ. ಸೊ ಆ ಥರ ಡಿಫ್ರೆನ್ಸ್. ಬಟ್ ಹಂಗಂತ ಸ್ಕ್ರಾಮ್ 440 ತೊಗೊಂಡವ್ನು ಏನು ಬಕರ ಅಲ್ಲ, ಅವನು ಪ್ರಾಕ್ಟಿಕಲ್ ಆಸ್ಪೆಕ್ಟಿಂದ ನೋಡ್ತಾರೆ. ಆ್ಯಂಡ್ ಇಬ್ಬರೂ ಎಂಜಾಯ್ ಮಾಡ್ತಾಯಿದ್ದೀನಿ. ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ಸ್ಕ್ರಾಮ್ 440 ತೊಗೊಂಡವನು ಎಂಜಾಯ್ ಮಾಡ್ತಾ ಇರ್ತಾನೆ. ಬಿಕಾಸ್ ಆಬ್ವಿಯಸ್ಲಿ ವಿ ಬೋತ್ ಆರ್ ಹ್ಯಾವಿಂಗ್ ಅ ಮೋಟರ್ಸೈಕಲ್ ವಿಚ್ ಕ್ಯಾನ್ ಡೂ ಆಲ್. ಒಂದು ಸ್ಕ್ರಾಮ್ಲರು ಅದೇ ಫನ್ನೇ ಡಿಫ್ರೆಂಟ್ ಅದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಜನರು ನನ್ನ ಒಪಿನಿಯಲ್ಲಿ. ಆ್ಯಂಡ್ ಜನರಲಿ ವ್ಯೂ ಪಾಯಿಂಟ್ ಕೊಡಬೇಕಾದ್ರೆ ಅದನ್ನು ಯಾವಾಗಲೂ ನೋಟಿಸ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಕಮೆಂಟ್ ಸೆಕ್ಷನ್ನು ನೋಡ್ಬಿಟ್ಟಿದ್ದೀನಿ. ಕೆಲವರು ಇವಾಗ ನಮ್ಮ ಥರ ಏನು ಹೇಳ್ತಾರೆ ಅವ್ರನ್ನ ಬಿಟ್ಬಿಟ್ಟು ಕಮೆಂಟ್ ಸೆಕ್ಷನ್ ನೋಡ್ತಾರೆ, ವಿಚ್ ಈಸ್ ಓಕೆ. ಕಮೆಂಟ್ ಸೆಕ್ಷನಲ್ಲೂ ಕೆಲವರು ಆಬ್ವಿಯಸ್ಲಿ ಓನರ್ಶಿಪ್ಸು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿರ್ತಾರೆ, ದಟ್ ಈಸ್ ಆಲ್ ಫೈನ್. ಬಟ್ ಕೆಲವರಂತೂ ಬ್ಲೈಂಡಾಗಿ ಹೇಳ್ಬಿಡ್ತಾರೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ನೀವು KTM ಡ್ಯೂಕ್ 390 ಕಮೆಂಟ್ ಸೆಕ್ಷನ್ ನೋಡಿದ್ರೆ, ಗುರು ಇದೇನು ಗುರು ಫಾಸ್ಟ್ ಇದೆ ಬಟ್ ಮೈಲೇಜೇ ಕೊಡಲ್ಲ, ವೇಸ್ಟ್ ಗಾಡಿ, ಸೊ ಸಖತ್ ಎಕ್ಸ್ಪೆನ್ಸಿವ್ ಇದೆ, ಇದನ್ನು ಯಾಕೆ ತೊಗೋತೀಯ, ಇದ್ರ ಬದಲು MT-15 ತೊಗೋಬೋದು ಅಂತ. ಹಂಗೆ ನೋಡಿದ್ರೆ ನೀವು MT-15 ಕಮೆಂಟ್ ಸೆಕ್ಷನ್ ವೀಡಿಯೋದಲ್ಲಿ ಯಾವ್ದಾದ್ರು ನೋಡಿದ್ರೆ ಅದರಲ್ಲಿ ಹೇಳ್ಬಿಡ್ತಾರೆ, ಇದೇನು ವೇಸ್ಟ್ ಗುರು, 150cc ಮಾತ್ರ, ಪವರೇ ಏನೂ ಇಲ್ಲವೇ ಇಲ್ಲ, ಅದ್ರ ಬದಲು ನಾವು ಡ್ಯೂಕ್ 90 ತೊಗೋ ಅಂತ. ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಯಾವ್ದು ತೊಗೋಬೇಕು ಗುರು, ಅದು ತೊಗೋಬೇಕಾ ಇದು ತೊಗೋಬೇಕಂತ. ಸಿಂಪಲಾಗಿ ಹೇಳೋದು, ನಿಮ್ಮದು ರಿಕ್ವೈರ್ಮೆಂಟ್ ಆಗಿ ತೊಗೊಂಡಾಗ ತೊಗೋಬೇಕು. ಬಟ್ ಆಲ್ಸೋ ನೀವೊಂದು ಇಮೋಷ್ನಲ್ ಆಸ್ಪೆಕ್ಟಿಂದ ನೋಡೋದಾದ್ರೂ ನೀವು ಸಿಂಪಲಾಗಿ ನಿಮಗೆ ಈಗ MT-15 ಆಲ್ಸೋ ಇಸ್ ಅ ವೆರಿ ಗುಡ್ ಮೋಟರ್ಸೈಕಲ್. ನಿಮಗೆ VVA ಟೆಕ್ನಾಲಜಿ ಇದೆ. ಫಾರ್ ದಟ್ 150cc ಒಳ್ಳೆ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು 200cc 300cc ಕಂಪೇರ್ ಮಾಡ್ತಾರೆ ಆ್ಯಕ್ಚುಲಿ MT-15ನ. ಒಳ್ಳೆ ಮೋಟರ್ಸೈಕಲ್ ಅದು, ಸಿಟಿಯಲ್ಲಿ ಹೆವಿ ಪ್ರಾಕ್ಟಿಕಲ್ ಆಗಿದೆ. ಸೊ ಆ ಪ್ರಾಕ್ಟಿಕಲ್ ಬೈಯರ್ಗೆ ನನ್ನ ಪ್ರಕಾರ MT-15 ತುಂಬ ಒಳ್ಳೆ ಮೋಟರ್ಸೈಕಲ್. ನಾನು ಇದನ್ನು ಆಲ್ರೆಡಿ ನಂದು ಎಷ್ಟೊಂದು ವೀಡಿಯೋಸಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅದೇ ಥರ ಡ್ಯೂಕ್ 390 ತೊಗೊಂಡವನೇನು ಬಕರ ಅಲ್ಲ. ಅವನು ಏನಕ್ಕೆ ತೊಗೊಂಡಿದ್ದಾನೆ ಅಂದರೆ ಆಬ್ವಿಯಸ್ಲಿ ಒಬ್ಬ ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ನು ತೊಗೊಂಡಿರೋದು. ಬಿಕಾಸ್ ನೀವೇನೇ ಹೇಳ್ಬೋದು MT-15 ಚೆನ್ನಾಗಿದೆ, ಮೈಲೇಜ್ ಕೊಡುತ್ತೆ, ಬಟ್ ದ ಎಕ್ಸ್ಪೀರಿಯನ್ಸ್, ದ ಪವರ್ ಡೆಲಿವರಿ ಇದೆ ಅಲ್ವಾ KTM ಡ್ಯೂಕ್ 390ಅಲ್ಲಿ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅವ್ನು MT-15. ಸೊ ಆಬ್ವಿಯಸ್ಲಿ ಅವ್ನು ತೊಗೊಳೋನೊಬ್ಬ ಎಂಥೂಸಿಯಾಸ್ಟ್ ಆಗಿರ್ತಾನೆ, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಲೈಫ್ ಇರೋದೇ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಎರಡೂ ನನ್ನ ಒಪಿನಿಯನಲ್ಲಿ ಮೈಂಡ್ ಸೆಟ್ ತಪ್ಪಲ್ಲ. ಬಟ್ ಆಬ್ವಿಯಸ್ಲಿ ನೀವು ಒಂದು ಪರ್ಸ್ನಾಲಿಟಿ ಆಗಿರ್ತೀರ, ನಿಮ್ಮದೊಂದು ಮೈಂಡ್ ಸೆಟ್ ಇರುತ್ತೆ. ನೀವು ಪ್ರಾಕ್ಟಿಕಲ್ ರೈಡರ್ ಇರ್ಬೋದು, ಎಂಥೂಸಿಯಾಸ್ಟಿಕ್ ರೈಡರ್ ಇರ್ಬೋದು, ಆರ್ ಸಮ್ಟೈಮ್ಸ್ ಆಬ್ವಿಯಸ್ಲಿ ಯುಟಿಲಿಟೇರಿಯನ್ ರೈಡರು ಇರ್ತಾರೆ, ಅವ್ರನ್ನೂ ಇಗ್ನೋರ್ ಮಾಡಬಾರ್ದು ನಾವು. ಸೊ ಎಲ್ಲರೂ ಎಂಡ್ ಆಫ್ ದ ಡೇ ರೈಡರ್ಸು, ನಮ್ಮೆಲ್ಲರಲ್ಲೂ ಇಮೋಷನ್ಸ್ ಇದೆ ಗಾಡಿ ಮೇಲೆ. ದ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಿ, ನಾವೆಲ್ಲರೂ ಗಾಡಿ ಓಡಿಸ್ತಾ ಇದ್ದೀವಿ, ನಾವು ಗಾಡಿನ ಎಂಜಾಯ್ ಮಾಡ್ತಾ ಇದ್ದೀವಿ ಇನ್ ಸಮ್ ವೇ. ಆಬ್ವಿಯಸ್ಲಿ ನಮ್ಮದು ಪರ್ಪಸ್ ಬೇರೆ, ನಮ್ಮದು ಪರ್ಸ್ಪೆಕ್ಟಿವ್ ಬೇರೆ ಒಂದು ಗಾಡಿ ಓನ್ ಮಾಡೋದ್ರಲ್ಲಿ. ಸೊ ಅದು ಇರುತ್ತೆ. ಸೊ ಅದು ಹಂಗಂತ ನಾವು ಎಲ್ಲ ರೈಡರ್ಸು ಬೇರೆಯವರಲ್ಲ. ರೈಡರ್ಸಲ್ಲಿ ಭೇದ ಭಾವ ಇರಬಾರ್ದು. ಒಬ್ಬ ರೈಡರು ಪರ್ಸ್ಪೆಕ್ಟಿವ್ ಬೇರೆ ಇದೆ ಅಂತ ಅವನು ಸರಿ ಇಲ್ಲ, ಇವನು ಸರಿ ಇದ್ದಾನೆ, ಇವನು ಎಂಥೂಸಿಯಾಸ್ಟ್ ಅಲ್ಲ, ಅವ್ನು ಪ್ರಾಕ್ಟಿಕಲ್ ರೈಡರ್ ಅಂದರೆ ವೇಸ್ಟು, ಇಲ್ಲ ಪ್ರಾಕ್ಟಿಕಲ್ ರೈಡರ್ ಇಲ್ಲ ಅಂದರೆ ಅವ್ನು ಪೆದ್ದ, ಆ ಥರ ಎಲ್ಲ ನನ್ನ ಪ್ರಕಾರ ಐ ವುಡ್ ಸೇ ನಿಮ್ಮ ಮೈಂಡ್ ಸೆಟ್ ಇಟ್ಕೋಬೇಡಿ. ಎರಡೂ ಮೈಂಡ್ ಸೆಟ್ ನನ್ನ ಪ್ರಕಾರ ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಜನರಲಿ ನಾನು ರಿವ್ಯೂ ಮಾಡಬೇಕಾದ್ರೆ ಈ 3 ಮೈಂಡ್ ಸೆಟ್, ಈವನ್ ಯುಟಿಲಿಟೇರಿಯನ್ ಮೈಂಡ್ ಸೆಟ್ಟು ಒಂದು ಸ್ವಲ್ಪ ನೋಡ್ತೀನಿ. ಬಟ್ ಜನರಲಿ ಐ ವುಡ್ ಸೇ ನಾನು ಬಯಾಸ್ ಆಗಿರ್ತೀನಿ ಫಾರ್ ದ ಎಂಥೂಸಿಯಾಸ್ಟಿಕ್ ಮೈಂಡ್ ಸೆಟ್ಟು. ಸೊ ಅದನ್ನು ಯಾವಾಗಲೂ ನೋಡ್ಕೊಡಿ. ಸೊ ಅದನ್ನು ನೋಡಿಕೊಂಡು
ಆಬ್ವಿಯಸ್ಲಿ ನಿಮ್ಮದು ಡಿಸಿಷನ್ಸ್ ತೊಗೊಳ್ಳಿ ವೆನೆವರ್ ನೀವು ಗಾಡಿ ಎಸ್ಪೆಷಲಿ ನನಗೆ ಗಾಡಿ ತೊಗೋಬೇಕಾಗಿದ್ದಾರೆ ನೋಡಿ, ಅವ್ರ ಬಗ್ಗೆ ಜಾಸ್ತಿ ವರಿ ಇದೆ. ತೊಗೊಳ್ಳೋರಿಗೆ ನನ್ನ ಪ್ರಕಾರ ಹೆವಿ ಕನ್ಫ್ಯೂಸ್ ಆಗಿಬಿಡ್ತಾರೆ, ಎಸ್ಪೆಷಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಏಜಲ್ಲಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ನೀವು ಯಾವುದು ಇಷ್ಟೊಂದೆಲ್ಲ ಗ್ಯಾನ್ ಕೇಳಿದ್ದೀರಲ್ಲ, ನೀವು ಒಬ್ಬ ಪ್ರಾಕ್ಟಿಕಲ್ ರೈಡರಾ, ನೀವೊಬ್ಬ ಎಂಥೂಸಿಯಾಸ್ಟಿಕ್ ರೈಡರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ ಮೆನ್ಷನ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಲೈಕು ಮಾಡಿ, ಶೇರು ಮಾಡಿ, ಮರ್ತೋಯ್ತು ಹೇಳೋಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಿಸಿಲು ಬರ್ತಾಯಿದೆ ಗುರು ಮೈಸೂರಲ್ಲಿ, ಯಪ್ಪ ಮಳೆ ನಿಲ್ಲಲ್ಲ ಅಂತ ಅನಿಸುತ್ತೆ. ಸಿಗೋಣ.